ನಮಸ್ಕಾರ. ಈಗ ನಾವು US ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಎಲಿಟ್ ವೇವ್ ಪ್ರಕಾರ ಯಾವ ತರ ಮೂವ್ಮೆಂಟ್ ಕೊಡಬಹುದು ಅನ್ನೋದನ್ನ ಒಂದಿಷ್ಟು ಆಪ್ಷನ್ಸ್ ಥಿಂಕ್ ಮಾಡೋಣ. ಓಕೆ, ಸೊ ಈಗ ನಾವು ನೋಡ್ತಾ ಇರೋದು US ಗೋಲ್ಡ್ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಸೊ ಈಗ ನಮಗೆ ಇದು 5 ಮೂವ್ಸ್ ತೋರಿಸ್ತಾ ಇದೆ. ಬಟ್ ಈ ಮೂವ್ ಇದೆಯಲ್ವಾ, ಇದು ನಾವು ಇಲ್ಲಿಗೆ 4 ಕಂಪ್ಲೀಟ್ ಮಾಡಿದ್ರೆ, ಒಂದ್ ವೇಳೆ ನಾವು ಇದು ವೇವ್ 3 ವೇವ್ 4 ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಇದು ವೇವ್ 5 ಅಂತಾನೆ ಟೈಮಿಂಗ್ ನೀವು ಕನ್ಸಿಡರ್ ಮಾಡಿ. ಈಗ ಸೊ ಇದು ಇಂಪಲ್ಸ್ ಮೂವ್ ಅಂತ ಆಯ್ತು. ಈಗ 5 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಂಪಲ್ಸ್ ರೂಲ್ ಫಾಲೋ ಮಾಡ್ತಾ ಇದೆಯಾ? ಇದು ನನ್ನ ಪ್ರಕಾರ ಇದು ಇಂಪಲ್ಸ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಯಾಕೆ ಅಂತ ನೋಡಿ. ಈಗ ನೀವು ಇದನ್ನ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿ ಟೈಮಿಂಗ್. ಓಕೆ, ಇದು 1 ಅಂತ ಕನ್ಸಿಡರ್ ಮಾಡಿ, 3 4 ಇದು 5 ಅಂತ ತಿಳ್ಕೋದೆ. ಈಗ ಸೊ ಈ 1 ಮೂವ್ ಅಲ್ಲಿ ನಿಮಗೆ ಮತ್ತೆ 5 ಮೂವ್ಸ್ ಕಾಣಿಸ್ತಾ ಇದೆಯಾ? ಇಲ್ಲ ನೋಡಿ, 1 2 3 4 5 ಅಂತ ನೀವು ಕನ್ಸಿಡರ್ ಮಾಡಿದ್ರು ಸಹ ಇದನ್ನ ಇಲ್ಲಿ ನಿಮಗೆ ಇದು 127% ವರೆಗೆ ಬಂದೇ ಇಲ್ಲ. ನೋಡಿ, ಇಲ್ಲಿ ನಿಮಗೆ 111% ಅಂದ್ರೆ ರಿವರ್ಸಲ್ ಆಗಿದೆ. ಹಾಗಿದ್ದಾಗ ಇದು ಸಮ್ವೇರ್ ನಮಗೆ ಇಂಪಲ್ಸ್ ರೂಲ್ ನ ಫಾಲೋ ಮಾಡ್ತಾ ಇಲ್ಲ. ಓಕೆ, ಸೊ ಇದು ಜಸ್ಟ್ ಆಸ್ ಎ ಪಾರ್ಟ್ ಆಫ್ ಕರೆಕ್ಷನ್ ಅಂತ ನನಗೆ ಒಂದು ಇದರಲ್ಲಿ ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್, ನಾನು ರಾಂಗು ಆಗ್ಬೋದು. ಸೊ ಹಾಗಿದ್ದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ 5 ಅಂತ ಕನ್ಸಿಡರ್ ಈಗ ಸದ್ಯ ಮಾಡಕ್ ಹೋಗಲ್ಲ. ಇದನ್ನ 4 ಅಂತ ನಾನು ಈಗ ಇದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಲ್ಲ. 4 ಅಂತ ನಾನು ಇದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಲ್ಲ. ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ವರೆಗೂ ಇದು ಮೂವ್ ಆಗ್ಬೋದು? ಸೊ ಈಗ ನಿಮಗೆ ಇದು ಬಿ ಅಂತ ಆದ್ರೆ ಇದು ಫ್ಲಾಟ್ ಕರೆಕ್ಷನ್ ಆಯ್ತು. ಈಗ ಓಕೆ, ಸೊ ಫ್ಲಾಟ್ ಎಲ್ಲ ಹೋದ್ರೆ ನಮ್ಗೆ ಇದು 111% ವರೆಗೂ ಹೋಗಬಹುದು ಬಿ. ಓಕೆ, ಸೊ ನಮಗೆ 111% ಇಂದ ರಿವರ್ಸಲ್ ಸೈನ್ಸ್ ತೋರಿಸಬಹುದು, ಇಲ್ಲ 100% ಇಂದನೂ ರಿವರ್ಸಲ್ ಸೈನ್ಸ್ ತೋರಿಸಬಹುದು. ಸೊ ಟೈಮ್ ಅನಾಲಿಸಿಸ್ ಪ್ರಕಾರ ನಾವೇನಾದ್ರೂ ಥಿಂಕ್ ಮಾಡಿದ್ರೆ, ಈಗ ಇದು ನಿಮಗೆ ಎ 44 ಕ್ಯಾಂಡಲ್ ತಂದಿದೆ. ಸೊ ಇತರದ್ದು ಮ್ಯಾಕ್ಸಿಮಮ್ 5 ಟೈಮ್ ಇದು ತಗೋಬೇಕು. ಅಂದ್ರೆ 44 ಇಂಟು 5 ನೀವು ಏನಾದ್ರೂ ಮಾಡಿದ್ರೆ 220 ಕ್ಯಾಂಡಲ್ಸ್ ನಿಮಗೆ ಇದು ಬರಬೇಕು. ಓಕೆ, 220 ಕ್ಯಾಂಡಲ್ ಎಲ್ಲಿದೆ? ಸೊ 220 ಕ್ಯಾಂಡಲ್ ಇಲ್ಲಿದೆ ಅಂತ ತೆಗೆದ. ಈಗ ಸೊ ನೋಡಿ, 220 ಕ್ಯಾಂಡಲ್ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಈ ಇದನ್ನ ಕನ್ಸಿಡರ್ ಮಾಡಿಬಿಡಿ. ಈಗ ಸೊ ನಮಗೆ ಇಲ್ಲಿಗೆ ವೇವ್ ಬಿ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ಕೊಂಡು ನಾವು ಮತ್ತೆ ಡೌನ್ ಸೈಡ್ ಥಿಂಕ್ ಮಾಡಬಹುದು, ಒಂದು ಆಪ್ಷನ್. ಇಲ್ಲ ನೀವು 111% ವರೆಗೂ ನೀವು ವೇಟ್ ಮಾಡಬಹುದು. ಯಾಕಂದ್ರೆ 111% ರೀಚ್ ಆಗತ್ತೆ ನಿಮ್ದು ವೇವ್ ಬಿ. ಸೊ ಒಂದು ವೇಳೆ ಇದು ಇಂಪಲ್ಸ್ ಆಗಿದ್ರೆ ಈ 44 ಕ್ಯಾಂಡಲ್ ಏನಿದೆಯಲ್ವಾ, ಈಗ ಈ 44 ಕ್ಯಾಂಡಲ್ ಅಷ್ಟೇ ಟೈಮ್ ಫ್ರೇಮ್ ಅಲ್ಲಿ, ಇಲ್ಲ ಒಂದ್ ಸ್ವಲ್ಪ ಹೆಚ್ಚಿಗೆ ಟೈಮ್ ಫ್ರೇಮ್ ಅಲ್ಲಿ ಇದು ಆಲ್ಮೋಸ್ಟ್ ಅಲ್ಲಿ ಈಗ 127% ರೀಚ್ ಆಗ್ಬೇಕಾಗಿತ್ತು. ಇಂಪಲ್ಸ್ ಇದ್ದಿದ್ರೆ, ವೇವ್ 5 ಇದ್ದಿದ್ರೆ ಇದು ಈ 44 ಕ್ಯಾಂಡಲ್ಸ್ಗೆ ಅಷ್ಟೇ ಟೈಮ್ ಅಲ್ಲಿ, ಇಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಕ್ಯಾಂಡಲ್ಸ್ ಅಲ್ಲಿ 127% ಗಿಂತ ಹೆಚ್ಚಿಗೆ ಹೋಗ್ಬೇಕಾಗಿತ್ತು. ಇದು ಹೋಗೇ ಇಲ್ಲ. ಇವನ್ 5 ಟೈಮ್ಸ್ ತಗೊಂಡ್ರು ಸಹ ಇದು 127% ರೀಚ್ ಆಗಲಿಕ್ಕಾಗಿಲ್ಲ. ಹಾಗಿದ್ದಾಗ ಇದು ಕರೆಕ್ಷನ್ ದೇ ಪಾರ್ಟ್ ಅಂತ ನನ್ನೊಂದು ಪರ್ಸನಲ್ ಒಪಿನಿಯನ್. ಸೊ ಹಾಗಿದ್ದಾಗ ನಾನು ಇದನ್ನ ಮ್ಯಾಕ್ಸಿಮಮ್ 111%ಗೆ ನೋಡ್ತೀನಿ. ಬಟ್ ಈಗ ಆಲ್ರೆಡಿ ಇದು 5 ಟೈಮ್ಸ್ ಆಗಿದೆ. ಸೊ ನಾನು ಈಗ 100% ಇಂದ ರಿವರ್ಸಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಈಗ ಗೋಲ್ಡ್ ನಿಮಗೆ ತುಂಬಾ ಕ್ರಿಟಿಕಲ್ ಆಗಿದೆ. ಸೊ ತುಂಬಾ ಕೇರ್ಫುಲ್ ಆಗಿ ನೀವು ಗೋಲ್ಡ್ ನ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ.
ಸೊ ಈಗ ಇದು ಎ ಮತ್ತೆ ಬಿ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಸೊ ಸಿ ನೀವು ಹೇಗೆ ನೋಡ್ತೀರಾ? ಸಿ ನಿಮಗೆ ಎಕ್ಸ್ಟೆನ್ಷನ್ ಹಾಕಿದ್ರೆ ಇಲ್ಲಿಗೆ ಮುಗಿದಿದೆ ನಾನು ಕನ್ಸಿಡರ್ ಮಾಡಿದ್ದೀನಿ. 3% ಹೋಗ್ಬೋದು. ಓಕೆ, ಸೊ ನಾನು ಇಲ್ಲಿಂದಾನೆ ಜಸ್ಟ್ ಒಂದು ಈಗ ಇದು ಮಾಡ್ತೀನಿ ಈಗ. ಸೊ ನಿಮಗೆ ನೀವು ಎರಡು ಥರದ್ದು ಕನ್ಸಿಡರ್ ಮಾಡಿದ್ರೆ 266 1/4 266 1/4 ಮಾಡಿದ್ರೆ 8 80 ಅಲ್ಲ 28 70. ಸೊ ಇದನ್ನ ನೀವು 266/4 ಮಾಡಿದ್ರೆ ನಿಮ್ದು ಅರೌಂಡ್ 67 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ 67 ಕ್ಯಾಂಡಲ್ಸ್ ನಾನು ಇಲ್ಲಿಂದಾನೆ ಇದು ಮಾಡ್ತೇನೆ. 67 ಕ್ಯಾಂಡಲ್ಸ್ ನಿಮಗೆ ಡೌನ್ ಸೈಡ್ ನೋಡ್ಕೊಂಡು ಹೋಗ್ಬೇಕು. ಓಕೆ, ಒಂದು ವೇಳೆ ಬಿ ನಿಮ್ದು ಇಲ್ಲಿಗೆ ಮುಗಿದಿದ್ರೆ ಇನ್ನೂ ಅದು 1% ವರೆಗೂ ಹೋಗೋ ಚಾನ್ಸಸ್ ಇದೆ. ಓಕೆ, ಸೊ ಈ ತರ ನೀವು ನಿಮ್ಗೆ ವೇವ್ 4 ಇಲ್ಲಿಗೆ ಮುಗಿಬಹುದು. ಆಮೇಲೆ ಸಿ ವೇವ್ ಇದೆಯಲ್ವಾ, ಎ ಬಿ ಸಿನು ಇಲ್ಲಿಗೆ ಮುಗಿಬಹುದು ಅಂತ ತಿಳ್ಕೊಂಡು ನೀವು ಅನಾಲಿಸಿಸ್ ಮಾಡ್ಕೋಬೇಕೀಗ. ಓಕೆ, ಸೊ ಒಂದು ಇಲ್ಲಿಗೆ ಮುಗಿಬಹುದು. ಒಂದು ವೇಳೆ ಇಲ್ಲಿಂದ ಆದ್ರೂ ಮತ್ತೆ ಕ್ಯಾರೆಕ್ಟ್ ಡೌನ್ ಸೈಡ್ ತೋರಿಸಿದ್ರೆ 120 ಸಮಥಿಂಗ್ 120 ಇದಕ್ಕೆ ಹೋಗ್ಬೇಕು. ಓಕೆ, 127. ಆಮೇಲೆ ನೆಕ್ಸ್ಟ್ ನಿಮ್ದು 161. ಸೊ ಇಲ್ಲಿವರೆಗೂ ನಿಮ್ದು ಮತ್ತೆ ಮಾರ್ಕೆಟ್ ಸಿ ಕೆಳಗಡೆ ಬರೋ ಚಾನ್ಸಸ್ ಇದೆ. ಗೋಲ್ಡ್ ಅಲ್ಲಿ ನನ್ನ ಒಂದು ಪರ್ಸನಲ್ ಒಪಿನಿಯನ್, ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಯಾಕೆ ಅಂತಂದ್ರೆ ನನಗೆ ಇದರಲ್ಲಿ ಇನ್ನು ಫರ್ದರ್ ಅಪ್ಸೈಡ್ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಓಕೆ, ಒಂದು ವೇಳೆ ನನ್ನ ಅನಾಲಿಸಿಸ್ ರಾಂಗ್ ಆದ್ರೆ ಆಗ್ಬೋದು, ನನ್ನ ಅನಾಲಿಸಿಸ್ ರಾಂಗು ಆಗ್ಬೋದು. ಓಕೆ, ಸೊ ಇದು ನನ್ನ ಒಂದು ಪರ್ಸನಲ್ ಪ್ರಿಡಿಕ್ಷನ್ಸ್. ಓಕೆ, ಈಗ ನಾವು ಬಿಟ್ ಕಾಯಿನ್ಗೆ ಹೋಗುವ. ಬಿಟ್ ಕಾಯಿನ್ ನಾನು ಡೌನ್ ಸೈಡ್ ನೋಡ್ತಾ ಇರೋದು. ಇದರಲ್ಲಿ ನನಗೇನು ಮಚ್ ಈ ಲಾಸ್ಟ್ ಒಂದು ವೀಕ್ ಅಲ್ಲಿ ಬಿಟ್ ಕಾಯಿನ್ ಅಲ್ಲಿ ಏನು ತುಂಬಾ ಮೂವ್ಮೆಂಟ್ ವೋಲ್ಟಾಲಿಟಿ ಕಾಣಿಸ್ತಾ ಇಲ್ಲ. ಸೊ ನನಗೆ ಇನ್ನೂ ಡೌನ್ ಸೈಡ್ ನನಗೆ ಇದರಲ್ಲಿ ಕಾಣಿಸ್ತಾ ಇದೆ ಬಿಟ್ ಕಾಯಿನ್ ಅಲ್ಲಿ. ಸೊ ಬಿಟ್ ಕಾಯಿನ್ ನಿಮಗೆ ಈ ಜಡ್ ರೇಷಿಯೋ 38% ಹಿಡಿದ್ರೂ ಸಹ 77 ಬರಬೇಕು. ನಾರ್ಮಲಿ ಜಡ್ ನಿಮಗೆ 61 ಬರುತ್ತೆ. ಇದು ಮಿನಿಮಮ್ ರೇಷಿಯೋನೇ 61 ಇದ್ರದ್ದು ಜಡ್ದು. ಸೊ ಫೇಲ್ಯೂರ್ ಏನಾದ್ರೂ ಆದ್ರೆ ನಿಮಗೆ 77,000 ಬರುತ್ತೆ. ಓಕೆ, ಸೊ ಬಿಟ್ ಕಾಯಿನ್ ಸೆಲ್ ಆನ್ ರೈಸ್, ಇದು ಸೆಲ್ ಆನ್ ರೈಸ್. ನೀವು ಮೇಲ್ಗಡೆ ಹೋದ್ರೆ ಸೆಲ್ ಮಾಡ್ಬಿಡಿ ಅಷ್ಟೇ. ಓಕೆ, ಸೊ ಇದು ಓವರ್ ಆಲ್ ಅನಾಲಿಸಿಸ್ ಆಸ್ ಪರ್ ರಿಲೇಟ್ ವೇವ್ ನಿಮ್ದು ಗೋಲ್ಡ್ ಮತ್ತೆ ಬಿಟ್ ಕಾಯಿನ್. ಸೊ ಎರಡರಲ್ಲಿ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಯಾಕೆಂತಂದ್ರೆ ಇದರಲ್ಲಿ ಯಾವ್ದು ಬುಲ್ಲಿಶ್ ಮೂವ್ಮೆಂಟ್ ನನಗಂತೂ ಕಾಣಿಸ್ತಾ ಇಲ್ಲ. ಆಮೇಲೆ ಒಂದು ವೇಳೆ ನಿಫ್ಟಿ ಇನ್ನೇನಾದ್ರೂ ಬುಲ್ಲಿಶ್ ಅಲ್ಲಿ ಬಂದ್ರೆ ಗೋಲ್ಡ್ ನಿಮಗೆ ನಾರ್ಮಲಿ ರಿವರ್ಸ್ ಇವೆರಡು ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಆಮೇಲೆ ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇರಿ. ಯಾಕೆ ಅಂತಂದ್ರೆ ಅಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲವೂ ಇದೆ ಇಲಿಡ್ ವೇವ್ ಬಗ್ಗೆ. ಓಕೆ, ಆಮೇಲೆ ಇವತ್ತಿಂದ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಷನ್ ವಿಡಿಯೋಸ್ ಸಾಯಂಕಾಲವರೆಗೂ ಅಪ್ಲೋಡ್ ಆಗಿರುತ್ತೆ. ಓಕೆ, ಸೊ ಇವತ್ತಿಂದ ನಾವು ಕರೆಕ್ಷನ್ ಕಲಿಯೋಣ. ಓಕೆ, ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಚಾನಲ್ದ ಲಿಂಕ್ ಇದೆ, ಅದನ್ನ ಜಾಯ್ನ್ ಆಗಿ ದಯವಿಟ್ಟು. ಓಕೆ ಓಕೆ, ಥ್ಯಾಂಕ್ ಯು. ವಿಶ್ ಯು ಎ ಹ್ಯಾಪಿ ವೀಕೆಂಡ್. ಮತ್ತೆ ಸಿಗುವ. ಥ್ಯಾಂಕ್ ಯು.